ಖುಷ್ಬೂ ಮೇಡಮ್ ಬ್ಯೂಟಿ ಸೀಕ್ರೆಟ್ ಆಯಿಲ್ ಇದು. ನಾನಿವತ್ತು ಮನೆಯಲ್ಲೇ ಮಾಡಿದ್ದೀನಿ. ನಿಮಗೂ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಇದನ್ನು ಯೂಸ್ ಮಾಡಿದ್ರೆ ಮುಖದಲ್ಲಿ ಸುಕ್ಕು, ಮೊಡವೆ ಮತ್ತು ವಯಸ್ಸಾದಂತೆ ಕಾಣೋದು ಅದೆಲ್ಲ ಕಮ್ಮಿ ಆಗುತ್ತೆ ಮತ್ತು ಗ್ಲೋಯಿಂಗ್ ತುಂಬ ಬರುತ್ತೆ. ಮುಖ ವೈಟ್ ಕೂಡ ಆಗುತ್ತೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ತುರಿದು ಇಟ್ಕೊಂಡಿರೋ ಅಂಥ ಕ್ಯಾರೆಟು ಮತ್ತು ಬೀಟ್ರೋಟು, ಅದ್ರ ಜೊತೆಗೆ ಬಾದಾಮ್ ಆಯಿಲು ಮತ್ತು ಕೊಬ್ಬರಿ ಎಣ್ಣೆ. ಮೊದಲಿಗೆ ಕೊಬ್ಬರಿ ಎಣ್ಣೆನ ಈ ಥರ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಎಣ್ಣೆ ಇಟ್ಕೊಳ್ಳಿ ಮತ್ತು ಅದಕ್ಕೆ ನಾವು ಬಾದಾಮ್ ಆಯಿಲನ್ನು ಸೇರಿಸ್ಕೋಬೇಕು. ಇಲ್ಲಿ ಸ್ವಲ್ಪ ಕಮ್ಮಿನೇ ಇತ್ತು, ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಅದ್ರ ಜೊತೆಗೆ ನಾವು ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟು ಮತ್ತು ಬೀಟ್ರೋಟ್ನ ಈ ರೀತಿ ಹಾಕ್ಕೊಳ್ಬೇಕು. ನಾವೇನೇ ಕುದಿಸ್ಬೇಕಾದ್ರೂ ಸ್ಲಿಮ್ಮಲ್ಲೇ ಮಾಡ್ಕೋಬೇಕು, ಫಾಸ್ಟಾಗಿ ಇಟ್ಕೋಬಾರ್ದು. ಫಾಸ್ಟಲ್ಲಿ ಇಟ್ಟರೆ ಅದು ಸೀದೋಗ್ಬಿಡುತ್ತೆ ಮತ್ತು ಅದು ಅದರಲ್ಲಿರೋವಂಥ ಪ್ರೋಟೀನ್ಸ್ ಎಲ್ಲ ಸೀದೋಗ್ಬಿಡುತ್ತೆ, ಅದು ನಮಗೆ ಎಣ್ಣೆಗೆ ಬರಲ್ಲ. ಹಂಗಾಗಿ ನಾವು ಸ್ಲಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ಕ್ಯಾರೆಟು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಸ್ಕಿನ್ಗೂ ತುಂಬಾ ಒಳ್ಳೆಯದು. ವಿಟಮಿನ್ ಎ ಮತ್ತು ಸಿ, ಡಿ ಎಲ್ಲ ಇರುತ್ತೆ. ಹಂಗಾಗಿ ಮುಖಕ್ಕೆ ಗ್ಲೋಯಿಂಗನ್ನು ಕೊಡುತ್ತೆ. ಮತ್ತು ನಾವಿಲ್ಲಿ ಬೀಟ್ರೋಟ್ ಬಳಸಿರೋದ್ರಿಂದ ಬೀಟ್ರೋಟಲ್ಲಿರೋವಂಥ ವಿಟಮಿನ್ಸು ಮುಖದಲ್ಲಿರುವಂತಹ ಮೊಡವೆಗಳು ಬೇಗ ಹೋಗುತ್ತೆ ಮತ್ತು ವಯಸ್ಸಾದಂತೆ ಕಾಣಿಸಲ್ಲ. ಮುಖ ಸುಕ್ಕಾಗೋದನ್ನು ತಡೆಯುತ್ತೆ ಮತ್ತು ತುಟಿ ಮತ್ತು ಕೆನ್ನೆಗಳು ಗುಲಾಬಿ ಬಣ್ಣಕ್ಕೆ ತಿರುಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಸ್ಲಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೊಬೇಕು. ಚೆನ್ನಾಗಿ ಆ ರೀತಿ ಕುದಿದ ಮೇಲೆ ಅದಕ್ಕೆ ನಾನು ಆಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಲೋವೆರಾ ಜೆಲ್ನ ಆ್ಯಡ್ ಮಾಡಬೇಕಾದ್ರೆ ನೀವು ಗ್ಯಾಸ್ ಮೇಲೆ ಇಟ್ಕೊಂಡು ಆ್ಯಡ್ ಮಾಡಬೇಡಿ. ಗ್ಯಾಸ್ನ ಆಫ್ ಮಾಡಿ ಅದಾದಮೇಲೆ ನಾವು ಆಲೋವೆರಾ ಜೆಲ್ನ ಆ್ಯಡ್ ಮಾಡಬೇಕು. ಇಲ್ಲ ಅಂದರೆ ಬಿಸಿಗೆ ಎಣ್ಣೆ ಆಗಿರೋದ್ರಿಂದ ಚೆನ್ನಾಗಿ ಸಿಡಿದ್ಬಿಡುತ್ತೆ. ಹಾಗಾಗಿ ನಾವು ಗ್ಯಾಸ್ನೆಲ್ಲ ಆಫ್ ಮಾಡಿದ್ಮೇಲೆ ಲಾಸ್ಟಿಗೆ ಈ ರೀತಿ ಆಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೋಬೇಕು. ಆಲೋವೆರಾ ಜೆಲ್ ಜೊತೆಗೇ ವಿಟಮಿನ್ ಇ ಕ್ಯಾಪ್ಸಲನ್ನು ಆ್ಯಡ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಎಷ್ಟೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ವಿಟಮಿನ್ ಇ ಕ್ಯಾಪ್ಸುಲು. ಅದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ದೀನಿ. ಅದು ತುಂಬಾ ಗ್ಲೋಯಿಂಗನ್ನು ಕೊಡುತ್ತೆ. ಆ ವಿಟಮಿನ್ ಇ ಕ್ಯಾಪ್ಸಲನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಲಾಸ್ಟಿಗೆ ಅವೆರಡನ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ವಿಟಮಿನ್ ಇ ಕ್ಯಾಪ್ಸುಲ್ ಖಾಲಿ ಆಗಿತ್ತು, ಹಂಗಾಗಿ ಹಾಕಿಲ್ಲ. ನಾನು ಯೂಸ್ ಮಾಡೋ ಟೈಮಲ್ಲಿ ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ತೀನಿ. ನೀವು ಇದಕ್ಕೆ ಡೈರೆಕ್ಟಾಗಿ ಒಂದು 4 ವಿಟಮಿನ್ ಇ ಕ್ಯಾಪ್ಸಲನ್ನು ಹಾಕ್ಕೊಳ್ಳಿ. ತುಂಬಾ ಗ್ಲೋಯಿಂಗ್ ಬರುತ್ತೆ. ಈ ಆಯಿಲನ್ನು ಡೈಲಿ ಯೂಸ್ ಮಾಡ್ತಾಯಿದ್ರೆ ಮುಖದಲ್ಲಿ ಬೇಗನೆ ಗ್ಲೋಯಿಂಗ್ ಕಾಣಿಸುತ್ತೆ. ಅದಾದಮೇಲೆ ಮುಖದಲ್ಲಿ ಮೊಡವೆ ಬಂದು ಇಲ್ಲ ಗುಳ್ಳೆಗಳು ಆಗಿ ಆ ಥರ ಕಪ್ಪು ಕಪ್ಪು ಚುಕ್ಕೆಗಳು ಹಾಗೆ ಉಳಿದೋಗಿರುತ್ತೆ, ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದರೆ ನಾವು ಆಲೋವೆರಾ ಯೂಸ್ ಮಾಡಿದ್ದೀವಿ, ಬೀಟ್ರೋಟ್, ಕ್ಯಾರೆಟ್, ವಿಟಮಿನ್ ಇ ಕ್ಯಾಪ್ಸುಲ್ ಇದೆಲ್ಲ ಯೂಸ್ ಮಾಡಿರೋದ್ರಿಂದ ಈ ಎಲ್ಲ ಅಂಶಗಳು ನಮಗೆ ಮೊಡವೆ ಕಲೆಗಳನ್ನು ಹೋಗ್ಲಾಡ್ಸೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದ್ದಿದೆ. ನೋಡಿ, ಎಲ್ಲ ಒಂದು ಸ್ವಲ್ಪ ಹೇಗಾಗಿದೆ ಆಯಿಲು ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಆಲೋವೆರಾ ಜೆಲ್ಲು ಅಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೆ. ಇನ್ನು ಮಿಕ್ಕಿರೋದನ್ನೆಲ್ಲ ಕೆಳಗಡೆ ಇಳಿಸ್ಕೊಂಡು ಈ ರೀತಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನೀವು ಇದೇ ರೀತಿ ಗ್ಯಾಸೆಲ್ಲ ಆಫ್ ಮಾಡಿ ಬೇಕಿದ್ರೆ ಕೆಳಗಡೆ ಇಳಿಸ್ಕೊಂಡು ಆದಮೇಲೆ ನೀವು ಆಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಅದು ಕೆಳಗಡೆ ಇಳಿಸ್ಕೊಂಡೆ ಹಾಕಿದ್ರೂ ಈ ರೀತಿ ಸ್ವಲ್ಪ ಸೌಂಡ್ ಬರ್ತಾಯಿದೆ. ನೀವು ಅಕಸ್ಮಾತ್ ಏನೋ ಗ್ಯಾಸ್ ಮೇಲೆ ಇಟ್ಕೊಂಡು ಹಾಕ್ತೀನಿ ಅಂತ ಅಂದರೆ ಅದು ಸಿಡ್ದು ಬಿಡುತ್ತೆ. ನೋಡಿ, ಹಿಂಗೆಲ್ಲ ಸೈಡ್ಗೆ ಈ ರೀತಿ ತಕ್ಕೊಂಡು ಅದಾದಮೇಲೆ ಆಯಿಲ್ನೆಲ್ಲ ಒಂದು ಕಡೆ ಮಾಡ್ಕೊಂಡಿದ್ದೀನಿ. ಅದನ್ನು ಸೌಟಲ್ಲಿ ಈ ರೀತಿ ಇರೋದನ್ನು ಬೀಟ್ರೂಟು ಮತ್ತು ಕ್ಯಾರೆಟ್ನ ಪ್ರೆಸ್ ಮಾಡಿಕೊಂಡ್ರೆ ಇನ್ನೂ ಆಯಿಲ್ ತುಂಬಾ ಇರುತ್ತೆ. ಅದನ್ನು ನಾನು ಒಂದು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಯಾವ ಬಾಕ್ಸ್ ಇದೆಯೋ ಆ ಬಾಕ್ಸ್ಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ಟೀಲ್ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಈ ಆಯಿಲ್ನ ಡೈಲಿ ಯೂಸ್ ಮಾಡಿ. ಒಂದಿನ ಯೂಸ್ ಮಾಡಿ ಬಿಟ್ಟರೆ ರಿಸಲ್ಟ್ ಬರಲ್ಲ. ನಾವು ಡೈಲಿ ಯೂಸ್ ಮಾಡ್ತಾಯಿದ್ರೆ ಬೇಗ ರಿಸಲ್ಟ್ ಅನ್ನೋದು ಬರುತ್ತೆ. ನೋಡಿ, ಇನ್ನೂ ಮಿಕ್ಕಿರೋದನ್ನ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಅದರಲ್ಲಿ ತುಂಬಾ ಆಯಿಲ್ ಇರುತ್ತೆ. ನೀವು ಇಲ್ಲಿ ಈ ರೀತಿ ಸೌಟಲ್ಲ ಅಂದ್ರೂ ಕೈಯಲ್ಲಿ ಚೆನ್ನಾಗಿ ಇಂಟ್ಕೊಂಡ್ರೆ ತುಂಬ ಆಯಿಲ್ ಅದರಲ್ಲಿ ಬರುತ್ತೆ. ಇಲ್ಲಾಂದರೆ ಅದರಲ್ಲೇ ತುಂಬ ಆಯಿಲ್ ಹೊರಟೋಗ್ಬಿಡುತ್ತೆ. ಈ ರೀತಿ ಚೆನ್ನಾಗಿ ಇಂಟ್ಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ. ತುಂಬ ದಿನ ಯೂಸ್ ಮಾಡ್ಬೋದು. ಈ ಆಯಿಲನ್ನು ಸ್ವಲ್ಪ ಮಸಾಜ್ ಮಾಡಿಕೊಂಡು ಆಯಿಲನ್ನು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಹಾಗೆ ಬಿಡಿ. ನೈಟ್ ಹೊತ್ತು ಮಾಡಿದ್ರೆ ಬೇಗ ರಿಸಲ್ಟ್ ಬರುತ್ತೆ. ನೈಟ್ ಹೊತ್ತು ಮಲಗೋಕ್ಕಿಂತ ಮುಂಚೆ ಆಯಿಲನ್ನು ಅಪ್ಲೈ ಮಾಡಿ ಮಸಾಜ್ ಮಾಡಿ ಮಲ್ಕೊಳ್ಳಿ. ಥ್ಯಾಂಕ್ ಯು.